ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡು ಟೆಕ್ಸ್ಟ್ ಬುಕ್ಗಳಿಂದ ಎಲ್ಲ ಒಂದು ಡಿವಿಷನ್ಗಳಿಂದ, ಅದು ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿ ಮತ್ತು ಜಿಯೋಗ್ರಫಿ, ಅಲ್ಲಿಂದ ಯಾವೆಲ್ಲ 4 ಮಾರ್ಕಿಗೆ ಕ್ವಶನ್ಗಳು ಬರ್ತವೆ, ಆನ್ಸರ್ಸ್ ಏನು ಅಂತ ನೋಡೋಣ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. 4 ಮಾರ್ಕ್ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಫಸ್ಟ್ ಒನ್, ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ ಆಫ್ 4? ಸೊ ಕೃಷ್ಣರಾಜ ಒಡೆಯರ್ ಆಫ್ 4 ಬಗ್ಗೆ ಸೊ ಅವರ ಅಚೀವ್ಮೆಂಟ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. 8 to 10 ಸೆಂಟೆನ್ಸ್ ಅಂದರೆ ನಿಮ್ಮ ಪಾಯಿಂಟ್ಸ್ಗಳು ಕೂಡ 8 to 10 ಪಾಯಿಂಟ್ಸಲ್ಲೇ ಬ್ರೀಫ್ ಆಗಿ ಚೆನ್ನಾಗಿ ಬರೀರಿ. ಓಕೆ, ಇಷ್ಟೆಲ್ಲ ಆನ್ಸರ್ಸ್ ಇತ್ತು, ಸೊ ಅದನ್ನು ನೋಡ್ಕೊಡ್ರಿ. ಮೂವ್ ಟು ನೆಕ್ಸ್ಟ್ ಕ್ವಶನ್. ಎಸ್, ದ ಇಂಡಿಯನ್ಸ್ ಡಿಡ್ ನಾಟ್ ಗಾಟ್ ವಿಕ್ಟರಿ ಅಗೇನ್ಸ್ಟ್ ದ ಬ್ರಿಟಿಷ್ ಇನ್ 1857. ವೈ? ಲಿಸ್ಟ್ ಔಟ್ ದ ರೀಸನ್ಸ್ ದಟ್ ಲೆಡ್ ಟು ಫೇಲ್ಯೂರ್ ಆಫ್ ದ ಮ್ಯೂಟಿನಿ ಅಂತ ಕೇಳಿದ್ದಾರೆ. ಸೊ ಇವೆಲ್ಲ ಪಾಯಿಂಟ್ಸ್ ಇತ್ತು. ಸೊ ಅಂದರೆ ದಂಗೆಯ ವಿಫಲತೆಗೆ ಕಾರಣಗಳು ಅಂತ ಕರೀತಾರೆ. ಸೊ ಯಾಕೆಲ್ಲ ಫೇಲ್ಯೂರ್ ಆಯಿತು, 1857 ರಿವೋಲ್ಟ್ ಅನ್ನೋದನ್ನ ಇದೆ. ಸೊ ಇವುಗಳನ್ನು ಸಹಿತ ಪಾಯಿಂಟ್ಸ್ಗಳನ್ನು ನೋಡ್ಕೊಡ್ರಿ. ಮೂವ್ ಟು ನೆಕ್ಸ್ಟ್ ಕ್ವಶನ್. ಡಿಸ್ಕಸ್ ದ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಬಾಲಗಂಗಾಧರ ತಿಲಕ ಇನ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್, ಫ್ರೀಡಮ್ ಸ್ಟ್ರಗಲ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸ್ವಲ್ಪ ನೀವೇನು ಮಾಡಬೇಕಪ್ಪ ಅಂದರೆ ಇಂಡಿಪೆಂಡೆನ್ಸ್ ಮೂವ್ಮೆಂಟಲ್ಲಿ, ಫ್ರೀಡಮ್ ಸ್ಟ್ರಗಲಲ್ಲಿ ಬಾಲಗಂಗಾಧರ್ ತಿಲಕ್ ಅವರ ರೋಲ್ ಏನಿತ್ತು, ಓಕೆ, ಅವ್ರು ಯಾವೆಲ್ಲ ವರ್ಕ್ಗಳನ್ನು ಮಾಡಿದರು, ಸೊ ಅದನ್ನು ತಾವೇನು ಮಾಡ್ಕೋಬೇಕು, ಸೊ ನೋಡ್ಕೊಂಡು ಹೋಗಿ, ಬೆನಿಫಿಟ್ ಅದ. ನೆಕ್ಸ್ಟ್ ಇರ್ತಕ್ಕಂಥದ್ದು, ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಈಸ್ ಅ ಡಿಸಿವ್ ಸ್ಟೆಪ್ ಇನ್ ದ ಇಂಡಿಯನ್ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್, ಹೌ ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ. ಇದೆಲ್ಲ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಇರ್ತಕ್ಕಂಥ ಪಾಯಿಂಟ್ಸ್ಗಳಿದಾವೆ, ಅವುಗಳನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಇರ್ತಕ್ಕಂಥದ್ದು, ಎಕ್ಸ್ಪ್ಲೇನ್ ದ ಮೇಜರ್ ಅಚೀವ್ಮೆಂಟ್ಸ್ ಆಫ್ ನೆಹರು ಆಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಎಸ್, ಜವಾಹರ್ಲಾಲ್ ನೆಹರು ಅವರು ಫಸ್ಟ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆದಾಗ ಏನೆಲ್ಲ ಅಚೀವ್ಮೆಂಟ್ ಮಾಡ್ತಾರೆ ಅನ್ನೋದನ್ನು ಸಹಿತ ಕ್ವಶನ್ಸು 4 ಮಾರ್ಕ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಸ್, ನೆಕ್ಸ್ಟ್ ಕ್ವಶನ್. ಎಕ್ಸ್ಪ್ಲೇನ್ ದ ಕಂಟ್ರಿಬ್ಯೂಷನ್ ಆಫ್ ಡಾಕ್ಟರ್ B.R. ಅಂಬೇಡ್ಕರ್ ಟು ಫೋಲ್ಡ್ ದ ಸೋಷಿಯಲ್ ಎಕನಾಮಿಕಲ್ ಅನ್ಈಕ್ವಲ್ ಸೊಸೈಟಿ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಟೋಟಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಕಾಂಟ್ರಿಬ್ಯೂಷನ್ಸ್ ಏನಿದಾವ, ಸೊ ಸ್ಪೆಷಲಿ ಸೋಷಿಯಲ್ ಮತ್ತು ಎಕನಾಮಿಕ್ ಅನ್ಈಕ್ವಲ್ ಸೊಸೈಟಿಗಾಗಿ ಅವರು ಏನೆಲ್ಲ ಕೆಲಸ ಮಾಡಿದ್ದಾರೆ ಅನ್ನೋದಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ 8 to 10 ಪಾಯಿಂಟ್ಸ್ಗಳನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್. ಎಕ್ಸ್ಪ್ಲೇನ್ ದ ವೇರಿಯಸ್ ರಿವೋಲ್ಟ್ಸ್ ಆಫ್ ಫಾರ್ಮರ್ಸ್, ವರ್ಕರ್ಸ್ ಆ್ಯಂಡ್ ಟ್ರಿಬ್ಯುನಲ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ. ಇಲ್ಲಿ ಫಾರ್ಮರ್ಸು ಇದ್ದಾರೆ, ವರ್ಕರ್ಸು ಇದ್ದಾರೆ, ಟ್ರಿಬ್ಯುನಲ್ಸು ಇದ್ದಾರೆ. ಸೊ ಎಲ್ಲರದು ಕೂಡ ಅವ್ರದ್ದು ಏನೊಂದು ಫ್ರೀಡಮ್ ಸ್ಟ್ರಗಲಲ್ಲಿ ಅವರು ರೋಲ್ಗಳನ್ನು ಮಾಡಿದರು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4 ಮಾರ್ಕಿಗೆ ಬರ್ತಕ್ಕಂಥ ಕ್ವಶನ್. ಮೂವ್ ಟು ನೆಕ್ಸ್ಟ್ ಕ್ವಶನ್. ದ ಪ್ರೊಟೆಸ್ಟ್ ಆರ್ಗನೈಸ್ಡ್ ಬೈ ದ ಫಾರ್ಮರ್ಸ್ ಆರ್ ಇಂಪಾರ್ಟೆಂಟ್ ಇನ್ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್, ಎಕ್ಸ್ಪ್ಲೇನ್. ಇಲ್ಲಿ ಫಾರ್ಮರ್ಗಳ ಬಗ್ಗೆ ಇದೆ ರೀ. ಸೊ ಫಾರ್ಮರ್ ಪ್ರೊಟೆಸ್ಟ್ ಯಾವ ಥರನಾಗಿರ್ತಕ್ಕಂಥ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್ಗಳಲ್ಲಿ ರೋಲ್ ಆಯಿತು ಅನ್ನೋದನ್ನಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸು ಇದಾವೆ. ಇನ್ನು ಇಷ್ಟೆಲ್ಲ ಹಿಸ್ಟ್ರಿಯಲ್ಲಾದರೆ ಪೊಲಿಟಿಕಲ್ ಸೈನ್ಸಲ್ಲಿ ಸ್ಟೇಟ್ ದ ಮೀನಿಂಗ್ ಆಫ್ ಕಮ್ಯುನಲಿಸಮ್, ರೈಟ್ ಫ್ಯೂಚರ್ ಸೀಟ್ ಅಂತ ಕೇಳಿದ್ದಾರೆ. ಸೊ ಕಮ್ಯುನಲಿಸಮ್ ಅಂದರೆ ಕೋಮುವಾದ ಬಗ್ಗೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 4 ಮಾರ್ಕಿಗೆ ಬರಬಹುದು. ಅದೇ ಥರ ಇರ್ತಕ್ಕಂಥದ್ದು, ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ ದ ಕಮ್ಯುನಲಿಸಮ್, ಹೌ ಟು ಕರ್ಬ್ ದಿಸ್ ಈಸ್ ಇನ್ ದ ಸೊಸೈಟಿ. ಸೊ ಕಮ್ಯುನಲಿಸಮ್ ಅದರ ಎಫೆಕ್ಟ್ಗಳೇನದ, ಆಮೇಲೆ ಇದು ಯಾವ ಥರನಾಗಿ ಸೊಸೈಟಿ ಮೇಲೆ ಪ್ರಭಾವ ಬೀರಿದೆ ಅನ್ನೋದ್ರ ಕೂಡ ಕ್ವಶನ್ಸು ಇಂಪಾರ್ಟೆಂಟ್ ಅದ. ನೆಕ್ಸ್ಟ್ ಇರೋದು, ವಾಟ್ ಆರ್ ದ ಮೆಜರ್ಸ್ ಟೇಕನ್ ಬೈ ಗೌರ್ಮೆಂಟ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮನ್. ಸೊ ಮಹಿಳಾ ಸ್ಥಾನಮಾನವನ್ನು ಉತ್ತಮಪಡಿಸಬೇಕಾದ್ರೆ, ಸೊ ವುಮನ್ ಸ್ಟೇಟಸನ್ನು ಇಂಪ್ರೂವ್ ಮಾಡಬೇಕಾದ್ರೆ ಸೊ ಗೌರ್ಮೆಂಟ್ ಏನೆಲ್ಲ ಮೆಜರ್ ತಗೊಂಡದ ಅನ್ನೋದು ಕೂಡ ಕ್ವಶನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇರೋದು, ದ ಕರಪ್ಷನ್ ಈಸ್ ಅನ್ ಎಪಿಡೆಮಿಕ್ ಇನ್ ಪಬ್ಲಿಕ್ ಲೈಫ್, ಹೌ ಮೆನ್ಷನ್ ದ ಪ್ರಿವೆನ್ಷನ್ ಮೆಜರ್ಸ್ ಇಟ್. ಸೊ ಅದಕ್ಕೆ ಇದನ್ನು ಯಾವ ಥರನಾಗಿ ನೀವು ಈ ಸ್ಟೇಟ್ಮೆಂಟನ್ನು ಜಸ್ಟಿಫೈ ಮಾಡ್ತೀರ ಅನ್ನೋದನ್ನಿದೆ. ದ ಕರಪ್ಷನ್ ಈಸ್ ಅನ್ ಎಪಿಡೆಮಿಕ್ ಆಫ್ ಪಬ್ಲಿಕ್ ಲೈಫ್, ಅದಕ್ಕೆ ಕಾಸಸ್ಸು ಮತ್ತು ಮೆಜರ್ಸ್ಗಳನ್ನು ಬರೆದ್ರೆ ಸೊ 4 ಮಾರ್ಕಿಗೆ ಏನಾಗ್ತದೆ, ಆನ್ಸರ್ ಫುಲ್ಫಿಲ್ ಆಗ್ತದೆ. ನೆಕ್ಸ್ಟ್ ಇರ್ತಕ್ಕಂಥದ್ದು, ಮೆನ್ಷನ್ ದ ಫ್ಯಾಕ್ಟರ್ಸ್ ಆಫ್ ಲೀಡಿಂಗ್ ಟುವರ್ಡ್ಸ್ ದ ಓವರ್ ಪಾಪ್ಯುಲೇಷನ್ ಇನ್ ಇಂಡಿಯಾ, ಲಿಸ್ಟ್ ಔಟ್ ದ ಕನ್ಸ್ಕ್ಯೂನೆಸ್ ಆಫ್ ಇಟ್ ಅಂತ ಕೇಳಿದ್ದಾರೆ. ಸೊ ಕಾಸಸ್ ಮತ್ತು ಕನ್ಸ್ಕ್ಯೂನೆಸ್ ಇದಾವ, ಅವುಗಳನ್ನು ಸಹಿತ ನೋಡ್ಕೊಡ್ರಿ. ಓವರ್ ಪಾಪ್ಯುಲೇಷನ್. ನೆಕ್ಸ್ಟ್ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ, ವಾಟ್ ಆರ್ ದ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ ಆಫ್ ಇಂಪ್ರೂವ್ ದ ಪೊಸಿಷನ್ ಆಫ್ ವುಮನ್. ಸೊ ವುಮನ್ ಪೊಸಿಷನ್ಗಳನ್ನು ಇಂಪ್ರೂವ್ ಮಾಡಬೇಕಾದ್ರೆ, ಎಂಪವರ್ಮೆಂಟ್ ಮಾಡಬೇಕಾದ್ರೆ, ವುಮನ್ ಎಂಪವರ್ಮೆಂಟ್ ಮಾಡಬೇಕಾದ್ರೆ ಯಾವೆಲ್ಲ ಪ್ರೋಗ್ರಾಮ್ಸ್ಗಳನ್ನಿದಾವ ಅವುಗಳನ್ನು ಸಹಿತ ನೋಡ್ಕೊಂಡೋಗಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಕ್ವಶನ್ಸು ಇತ್ತು. ಇನ್ನು ನೆಕ್ಸ್ಟ್ ಹೇಳೋದಾದರೆ ವಿದ್ಯಾರ್ಥಿಗಳ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಎಕ್ಸ್ಪ್ಲೇನ್ ದ ಕಾಸಸ್ ಆ್ಯಂಡ್ ಮೆಜರ್ಸ್ ಸೊಲ್ಯೂಷನ್ಸ್ ರಿಮಿಡಿಯಸ್ ಟು ಇಲಿಟ್ರಸಿ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲಿಟ್ರಸಿಗೆ ಏನು ಕಾಸಸ್ ಇದೆ, ಅದರದ್ದು ಏನು
ಎಸ್ ಸೊಲ್ಯೂಷನ್ಸ್ ಇದಾವ, ಅನಕ್ಷರತೆ ಅದು ಕೂಡ 4 ಮಾರ್ಕ್ಗೆ ಸೊ ಬರ್ತಕ್ಕಂಥ ಚಾನ್ಸಸ್ ಇದೆ. ಸೊ ಕಾಸಸ್ ಮತ್ತು ಸೊಲ್ಯೂಷನ್ಸ್, ರಿಮಿಡಿಯಸ್, ಮೀಸರ್ಸ್ಗಳನ್ನು ನೋಡ್ಕೊಂಡು ಹೋಗಿ. ಸೊ ನೆಕ್ಸ್ಟ್ ಇರೋದು ಮೆನ್ಷನ್ ದ ಕಾಸಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಫ್ಯಾಕ್ಟರ್ಸ್ ಆ್ಯಂಡ್ ಮೀಸರ್ಸ್, ರಿಮಿಡಿಯಸ್, ಕಂಟ್ರೋಲ್ ಸೊಲ್ಯೂಷನ್ ಆಫ್ ಪ್ರೊಫಿಟರಿಂಗ್ ಅಂತ ಇದ್ದಿದೆ. ಪ್ರೊಫಿಟರಿಂಗ್ ಅಂದರೆ ಲಂಚಗುಳಿತನ, ಲಾಭಕೋರತನ ಅಂತ ಕರಿತಾರಲ್ಲ, ಅದ್ರ ಬಗ್ಗೆ ಕ್ವಶನ್ಸ್ ಇದೆ. ಸೊ ಅದನ್ನು ಕೂಡ ತಾವುಗಳು ಅದಕ್ಕೇನು ಕಾಸಸ್ ಇದಾವ ಅವುಗಳನ್ನು ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೊಂಡು ಹೋಗಿ. ಇನ್ನು ನೆಕ್ಸ್ಟ್ ಅನಲೈಸ್ ದ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆರ್ ಫಂಕ್ಷನಲೈಸ್ಡ್ ಆರ್ಗನ್ಸ್ ಅಫಿಲೇಟೆಡ್ ಬಾಡೀಸ್ ಆಫ್ ದ ವರ್ಲ್ಡ್ ಆರ್ಗನೈಜೇಷನ್ಸ್ ಅಂತ ಕೇಳಿದ್ದಾರೆ, UNO. ಸೊ UNOದು ಅಬ್ಜೆಕ್ಟಿವ್ಸ್ ಏನಿದಾವ ಅವು ಯಾವ್ಯಾವ ಹತ್ರದ್ದು ಎಸ್ ಆರ್ಗನ್ಸ್ ಇದಾವ ಅದನ್ನು ಕೂಡ ಕೇಳಿದ್ದಾರೆ. ಅಂಗಸಂಸ್ಥೆಗಳಂತ ಕರೀತಾರಲ್ಲ, ಇವೆಲ್ಲ ಅಬ್ಜೆಕ್ಟಿವ್ಸ್ ಇದಾವ, ಇವೆಲ್ಲ ಹತ್ರದ್ದು ಆರ್ಗನ್ಸ್ ಇದಾವ, ಅವುಗಳನ್ನು ತೆಗೆದು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಇರೋದು ವಾಟ್ ಆರ್ ದ ಅಚೀವ್ಮೆಂಟ್ ಆಫ್ ವರ್ಲ್ಡ್ ಆರ್ಗನೈಜೇಷನ್ ಆರ್ UNO. ಸೊ UNOದ ಏನೆಲ್ಲ ಒಂದು ಎಸ್ ಅಚೀವ್ಮೆಂಟ್ಸ್ ಆಗಿದಾವ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4 ಮಾರ್ಕಿಗೆ ಕ್ವಶನ್ಸು ಬರಬಹುದು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋದಾದರೆ ವಿಚ್ ಆರ್ ದ ವೇರಿಯಸ್ ಆರ್ಗನೈಜೇಷನ್ ಆಫ್ ವರ್ಲ್ಡ್ ಆರ್ಗನೈಜೇಷನ್ ಆಫ್ UNO. ಸೊ UNOದ ಯಾವೆಲ್ಲ ಆರ್ಗನೈಜೇಷನ್ಸ್ ಇದಾವ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4 ಮಾರ್ಕಿಗೆ ಕ್ವಶನ್ಸು ಬರ್ಬೋದು. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಜಿಯೋಗ್ರಫಿದಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳೇ ಮೆನ್ಷನ್ ದ ಇನ್ಫ್ಲೂಯೆನ್ಸ್ ಫ್ಯಾಕ್ಟರ್ಸ್ ಆಫ್ ಯುಟಿಲೈಸೇಷನ್ ಆಫ್ ಲ್ಯಾಂಡ್, ಕ್ಲಾಸಿಫೈಡ್ ಟೈಪ್ಸ್ ಆಫ್ ದ ಲ್ಯಾಂಡ್ ಯೂಸ್ ಅಂತ ಕೇಳಿದ್ದಾರೆ. ಸೊ ಲ್ಯಾಂಡ್ ಯೂಸ್ ಏನೆಲ್ಲ ಒಂದು ಕ್ಲಾಸಿಫೈ ಅದ, ಅದರ ಟೈಪ್ಸ್ ಏನಿದೆ ಅನ್ನೋದನ್ನು ಕೂಡ ಸೊ 4 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ ಇದೆ, ಇದನ್ನು ಸಹಿತ ತಾವುಗಳು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ವಾಟ್ ಆರ್ ದ ಮೇನ್ ಇಂಪಾರ್ಟೆನ್ಸ್ ಆರ್ ಸಿಗ್ನಿಫಿಕೆನ್ಸ್ ಆ್ಯಂಡ್ ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಇನ್ ಇಂಡಿಯಾ. ಅಂದರೆ ಅಗ್ರಿಕಲ್ಚರ್ದು ಇಂಡಿಯಾದಲ್ಲಿ ಏನು ಒಂದು ಎಸ್ ಇಂಪಾರ್ಟೆನ್ಸ್ ಅದ, ವಿಶೇಷವಾಗಿರ್ತಕ್ಕಂಥದ್ದು ಸಿಗ್ನಿಫಿಕೆನ್ಸ್ ಅಂತ ಕೇಳಿದ್ದಾರೆ, ಅದನ್ನು ಕೂಡ ನೋಡ್ಕೊಂಡು ಹೋಗಿ. ಸೊ ಇಷ್ಟಿತ್ತು. ನೆಕ್ಸ್ಟ್ ದ ನ್ಯಾಚುರಲ್ ಡಿಸಾಸ್ಟರ್ದಲ್ಲಿ ನೋಡೋದಾದರೆ ರೀಸನ್ಸ್, ಕಾಸಸ್, ಎಫೆಕ್ಟ್, ಇಂಪ್ಯಾಕ್ಟ್ಸ್, ಕನ್ಸಿಕ್ವೆನ್ಸ್ ಆ್ಯಂಡ್ ಪ್ರಿವೆಂಟಿವ್ ಮೀಸರ್ಸ್ ಆಫ್ ದ ಸೈಕ್ಲಾನ್ಸ್ ಬಗ್ಗೆ ಇದೆ. ಸೊ ಸೈಕ್ಲಾನ್ಸ್ಗೆ ಕಾಸಸ್ ಕೇಳಿದ್ದಾರೆ, ಅದರ ಇಫೆಕ್ಟ್ಸು ಎಸ್ ಇಂಪ್ಯಾಕ್ಟ್ಸ್ಗಳನ್ನು ಕೇಳಿದ್ದಾರೆ. ನೆಕ್ಸ್ಟ್ ಪ್ರಿವೆಂಟಿವ್ ಮೀಸರ್ಸ್ ಆಫ್ ಸೈಕ್ಲಾನ್ಸ್ಗಳ ಬಗ್ಗೆನೂ ಕೂಡ ಕ್ವಶನ್ಸ್ ಇತ್ತು. ಇಷ್ಟು ಈ ವಿಡಿಯೋದಲ್ಲಿತ್ತು. ಇನ್ನೊಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ 4 ಮಾರ್ಕ್ ಕ್ವಶನ್ ಆನ್ಸರ್ಸ್ಗಳನ್ನು ಜೊತೆಗೆ ಮ್ಯಾಪ್ಗೆ ಸಂಬಂಧಪಟ್ಟಂತೆ ಸೊ ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಆನ್ಸರ್ಸ್ಗಳನ್ನು ಹಾಕ್ತಾನೆ ಹೋಗ್ತೀನಿ. ಸೊ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಸೊ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ, ಅಲ್ಲಿಯವರೆಗೂ